ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಕೆಎಸ್ ನ್ಯೂಸ್ ಟಿವಿ ಕನ್ನಡ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಕೆರೆಗುಡಿಹಳ್ಳಿ ಬಸವೇಶ್ವರ ದೇವಸ್ಥಾನದಲ್ಲಿ ತಾಲೂಕು ಮಟ್ಟದ ಕಲಾವಿದರ 6ನೇ ಸಭೆಯನ್ನು ಕರೆಯಲಾಗಿತ್ತು. ತಾಲೂಕು ಕಲಾವಿದರ ಸಂಘದ ಅಧ್ಯಕ್ಷ ನಿಚ್ಚವ್ವನಹಳ್ಳಿ ಭೀಮಪ್ಪ ಮಾತನಾಡಿ, ಹಳ್ಳಿಗಾಡಿನ ಕಲೆಯನ್ನು ಉಳಿಸಿ ಮುಂದಿನ ಪೀಳಿಗೆಗಾಗಿ ಉಳಿಸುವ ಸಲುವಾಗಿ ಬೆಳೆಸಬೇಕಾಗಿದೆ. ಇನ್ನೂ ಹೆಚ್ಚು ಕಲಾವಿದರನ್ನು ಬೆಳೆಸಬೇಕಾಗಿದೆ. ಕಲೆಯನ್ನು ನಾವು ಹುಡುಕಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರೋಣ ಎಂದು ಹೇಳಿದರು. ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಹೆಚ್ಚು ಸಂಘಟನೆ ಮಾಡಿ ಸಂಕಷ್ಟದಲ್ಲಿರುವ ಕಲಾವಿದರನ್ನು ಖುಷಿಯಿಂದಿಡಲು ಪ್ರಯತ್ನ ಮಾಡೋಣ. ಕಲ್ಯಾಣ ಕರ್ನಾಟಕದ ಅನುದಾನ, ಮಾಸಾಸನ ಬರಬೇಕಾದರೆ ಕಲಾವಿದರ ಸಂಘಟನೆ ಹಾಗೂ ಬೆಂಬಲದಿಂದ ಹೋರಾಟ ಮಾಡಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಡಿಜೆಗೆ ಮಾರು ಹೋಗಿ ಯುವಕರು ದಾರಿ ತಪ್ಪುತ್ತಿದ್ದಾರೆ. ಸಂಗೀತ, ಸಾಹಿತ್ಯ ಉಳಿಯಬೇಕಾದರೆ ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರಿಂದ ಮಾತ್ರ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಕಲೆಯನ್ನು ಉಳಿಸಿ ಬೆಳೆಸೋಣ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಅರಸೀಕೆರೆ ಷಣ್ಮುಖಪ್ಪ, ನಿಚ್ಚವ್ವನಹಳ್ಳಿ ಭೀಮಪ್ಪ, ನೂರ್ ಸಾಹೇಬ್, ಗುಡಿಹಳ್ಳಿ ಹಾಲೇಶ್, ಬಸವನಗೌಡ ಪಾಟೀಲ್, ಹೊಸಕೋಟೆ ಜಿ. ರೇವಣಸಿದ್ದಚಾರಿ, ಸಾಸ್ವಿಹಳ್ಳಿ ಮೂಗನಗೌಡ, ಆದಿಮನಿ ನಾಗರಾಜ್, ಶಂಭುಲಿಂಗನಗೌಡ, ಡಿ. ಕೆ. ಪ್ರಕಾಶ್, ತಿಮ್ಮಲಾಪುರ ನಾಗರಾಜ್, ಮಾಡ್ಲಿಗೆರೆ ಶಂಭಣ್ಣ, ಅಂಜಿಗೆರೆ ಭೀಮಣ್ಣ, ಬಾಗಳಿ ವೀರಣ್ಣ, ಬೂದಿಹಾಳ ಬೆನಕಪ್ಪ, ನಾಗರಾಜ್, ಎ. ಬಸವರಾಜ್, ನರಸಿಂಹಪ್ಪ, ಷಣ್ಮುಖಪ್ಪ ಹಾಗೂ ಕಲಾವಿದರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, ಕೆಎಸ್ ನ್ಯೂಸ್ ಟಿವಿ ಕನ್ನಡ. ಕಲೆ ನಮಗೇನ ಐತೆ ಹೊರತು ಆ ಕಲೆಗೆ ನಾವು ಬೆನ್ನಚ್ಕೊಂಡು ಹೋಗ್ಬೇಕು. ಎಲ್ಲಿ ಉಳಿತೈತಿ ಬೆಳಿತೈತಿ ಅನ್ನೋದಕ್ಕೆ ಇದು ಮಾಡ್ಕೊಂಡು ಹೋಗಂದ್ರೆ ಒಬ್ರು ಕೆಲವೊಂದು ರೊಕ್ಕಕ್ಕೆ ಮಾನ್ಯತೆ ಕೊಡ್ತಾರ, ಒಬ್ರು ಸುಮ್ಮನೆ ಅವ್ರ ಕಲೆಯನ್ನು ತೋರ್ಸ್ಬೇಕು ಅನ್ನೋ ಉದ್ದೇಶಕ್ಕೆ ಹೋಗ್ತಾರ, ಏನೇನೋ ಮಾಡ್ತಾರ. ಈಗ ಅದೆಲ್ಲ ಇರ್ಲಿ. ಈಗ ಏನಾದ್ರೂ ಬಯಲಾಟ ಕಾರ್ಯಕ್ರಮ ಮಾಡಂತವ್ರು ಇದ್ರ, ಬಾಗಲಕೋಟೆಯವರು ನಾಟಕ ಬಯಲಾಟ ಅಕಾಡೆಮಿ ಅವರು ನಾಟಕಗಳು ಕೊಡ್ತಾ ಇದಾರ. ಕೊನೆಗೆ ತರಬೇತಿ ಮಾಡ್ಸಂತಾರೆ ಯಾರು ಇದ್ರ ಅಂತರು ಬೇಕಾದ್ರೆ ನೋಡ್ರಿ. ಅದಕ್ಕೂ ಬೇಕಾದ್ರೆ ನಮ್ಮ ಇದರಿಂದ ನಾವು ಹೇಳಿ ಕೇಳಿ ನಿಮ್ ಜೊತೆಗಿದ್ದು ಅದನ್ನ ಕರ್ಕೊಂಡ್ ಮಾಡ್ಸಕ್ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ನಾನು ಹಿಂದೆಲ್ಲ ಬೇರೆ ಬೇರೆ ಸಂಘಗಳಾಗ ನಮ್ಮ ಯಾರು ನಮ್ಮ ತಿಮ್ಲಾಪುರ ನಾಗಣ್ಣ, ನಾವು ವೀಣಮ್ಮರು, ನಾವು ಜೊತೆ ಸೇರ್ಕೊಂಡು 150 ಜನಕ್ಕೆ ಸನ್ಮಾನ ಮಾಡಿದ್ವಿ. ಒಂದು ದೊಡ್ಡ ಕಾರ್ಯಕ್ರಮ ಹಳೆ ಬಸ್ ಸ್ಟ್ಯಾಂಡಿಗೆ ಹಾಕಿ. ಆಮೇಲೆ ನಾನು ವರ್ಷ ಈ ಜಾನಪದ ಗೀತೆಗೆ ಯಾರಪ್ಪ ನವೆಂಬರ್ 1ನೇ ತಾರೀಕು 80 ಜನಕ್ಕೆ ಸನ್ಮಾನ ಮಾಡಿದೆ ಅರ್ಪಣೆ ಒಳಗೆ ಕಾರ್ಯಕ್ರಮ. ಮತ್ತೆ ಇದು ಕುರುಬ ಸಮಾಜದ ಕನಕ ಜಯಂತಿ, ಅದು ಅದೇ ತಿಂಗಳ 30ಕ್ಕೆ ಬಂತು. ಅದನ್ನು ಕೂಡ ನಾನು ಮಾಡಿದೆ. ಆಮೇಲೆ ಒಂದು ರಕ್ತರಾತ್ರಿ ನಾಟಕ ತಂದು ಆಡಿಸಿದ್ವಿ ಅರ್ಪಣೆ ಒಳಗೆ ಬೇರೆ ಬೇರೆ ಟೀಮ್ನವ್ರನ್ನ. ಅದಕ್ಕೇನು ಯಾರೇನು ದುಡ್ಡು ನಾವು ಹಾಕ್ಲಿಲ್ಲ. ಮತ್ತೆ ಇವರು ಧನ ಸಹಾಯ ಕೊಟ್ಟಿರ್ತಕ್ಕಂಥ ಇದು ಮಾಡಿ ನಾವು ಅದನ್ನೆಲ್ಲ ನಡೆಸಿಕೊಡ್ತೀವಿ ಅಂತ ಮಾಡ್ಕೊಂತ ಬಂದವಿ. ಇನ್ನೂ ಇದಕ್ಕೆ ಹೆಚ್ಚೆಚ್ಚಿಗೆ ಒಟ್ಟು ನಿಮ್ಮಂತರ ಆಶೀರ್ವಾದ ನಮಗೆ ಬೇಕು. ನೀವು ಹೆಚ್ಚಿಗೆ ನೀವು ಪ್ರೋತ್ಸಾಹ ಕೊಟ್ಟರೆ ನಾವು ಎಲ್ಲಿ ಬೇಕಾದ್ರೂ ನಿಮ್ಮ ಅನಿಸಿಕೆ ಪ್ರಕಾರ ನಾನು ನಡೆಸ್ತಾನೆ ಅನ್ನೋಂಥ ಧೈರ್ಯ ನನಗೈತಿ. ಈ ಬಸವೇಶ್ವರನ ಗುಡಿಯಲ್ಲಿ ಹೇಳ್ತಾರೆ, ನಾವೇನು ಹಿಂದಕ್ಕೆ ಸಿದ್ಧನಾಗೀವಿ. ಅಂತವೇನಾರ ಇದ್ದಾಗ ನೀವು ಅದಕ್ಕೆ ಭಾಗವಹಿಸಿ ಕೇಳ್ರಿ. ನಾವು ಇಂತಿಂತ ಕಾರ್ಯಕ್ರಮ ಮಾಡಕ್ಕೂ ಇದಕ್ಕೆ ಹೆಂಗ್ ಮಾಡೋಣಪ್ಪ ಅಂತಂದೇಳಿ ನಮಗೆ ಗೊತ್ತಿದ್ದೊಟ್ಟು ಹೇಳ್ತೀವಿ. ನೀವು ದೊಡ್ಡ ಕಲಾವಿದರಾಗಿರಿ. ನಮ್ಮ ಕಡೆಯಿಂದ ಸಲಹೆ ತಗೋಂತ ಕಲಾವಿದರು ಏನೋ ಅಲ್ಲ. ಆದ್ರೂ ಮತ್ತೆ ಏನೋ ಒಂಥರ ನಡುವೆ ಗ್ಯಾಪ್ ಆಗ್ಯಾವಲ್ಲ. ಈಗ ಹೇಳಿದ್ರಿ ರಾಜ್ಯ ಮಟ್ಟಕ್ಕ ನಮ್ಮ ಬಾಗಳೆಯವರು, ಆಮೇಲೆ ಹರಪನಹಳ್ಳಿ ನೂರು ಸಾಹೇಬರು, ಇದು ಮಾಡ್ಲಿಗೆರು ಎಲ್ಲಿ ಬೇಕಲ್ಲಿ ಹೋದ್ವಿ ಅಂತ ಅಂದ್ರು. ಆದ್ರೆ ನಡುವೆ ಗ್ಯಾಪ್ ಆಗೈತಿ. ಗ್ಯಾಪ್ ಆದಾಗ ಸ್ವಲ್ಪ ಅದ್ರ ಮರಳು ಹೋಗ್ಬಿಡ್ತೈತಿ. ಅದಕ್ಕೆ ಹೊಸದಾಗಿ ಅದನ್ನ ಮನವಿ ಮಾಡ್ಕೊಂಡು ಗ್ಯಾಪ್ನ ಮಾಡ್ಕೊಂಡು ಅದನ್ನ ಮುಂದರ್ಸ್ಕೊಂಡು ಹೋಗನ್ರಿ. ಯಾರು ಬಯಲಾಟದಾರ ಅಂತಾರೆ ಏನಾರು ಇದ್ದಾರೆ ನೀವು ಅದನ್ನ ಹೇಳ್ರಿ, ಬಯಲಾಟ ಹಾಕ್ಸ್ಕೊಂಬರನ್ರಿ. ನಾವು ನಿಮ್ ಜೊತೆಗೆ ಬರ್ತಾವಿ, ಹೇಳೋಣ, ಹೇಳಿ ಇದ್ ಮಾಡೋಣ. ತರಬೇತಿ ಮಾಡ್ಸೋರಿದ್ರೆ ನೋಡ್ರಿ ಅಂತವ್ರಿದ್ರು ಅದಕ್ಕೂ ಕೊಡ್ತಾರ. ಅದನ್ನೆಲ್ಲ ಅನುಕೂಲ ಮಾಡೋಕೆ ಒಂದು ಸರ್ಕಾರ ಮುಂದೆ ಬಂದೈತಿ. ಕೇಳಿದ್ರೆ ನಾವು ಕೊಡ್ತಾವೆ ಅಂತ ಹೇಳ್ಯಾರ. ಅದನ್ನ ನಿಮ್ ಗಮನಕ್ಕೆ ಹಾಕೇನಿ. ಈಗ ನಾವು ಊಟ